ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಎಲ್ಲ ವಿಧದಲ್ಲೂ ಮಾಡ್ತಾ ಇದ್ದಾರೆ. ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ, ಅವರೇ ಕರೆದು ವಿದ್ಯಾರ್ಥಿಗಳು ಮಕ್ಕಳನ್ನು ಅವರ ಬಲಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮಾನವ ಹಕ್ಕು ಆಯೋಗ ಬಂದು, ಈಗ ರಾಜ್ಯದ ಬಂದಿದೆ, ಕೇಂದ್ರದ ಮಾನವ ಹಕ್ಕು ಆಯೋಗ ಇಲ್ಲಿ ಬಂದು ಸರಿಯಾದಂಥ ತನಿಖೆ ಆಗಬೇಕು. ಇಲ್ಲಿ ಯಾರೋ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ದಂಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಮೋಸ್ಟ್ಲಿ ಅವರು ಕೋರ್ಟ್ಗೂ ಕೂಡ ಇದೇ ರೀತಿ ಅಫಿಡವಿಟ್ ಹಾಕ್ತಾರೆ. ನಮ್ಮದೇನು ತಪ್ಪಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಕ್ರಿಕೆಟ್ ಪ್ಲೇಯರ್ಸೇ ಅಲ್ಲ, ಕ್ರಿಕೆಟ್ ಆಟನೇ ಗೊತ್ತಿಲ್ಲ ನಮಗೆ, ಸುಮ್ಮನೆ ನೋಡೋಕೆ ಹೋದ್ರಿ ನಾವು 11 ಜನ ಆಗೋಯ್ತು ಅಂತೇಳಿ ಕೋರ್ಟ್ಗೂ ಅಫಿಡವಿಟ್ ಹಾಕ್ತಾರೆ ಅವರು, ಪೊಲೀಸವರೇ ತಪ್ಪು ಮಾಡಿದ್ದು ಅಂತ. ನಾನು ನಿಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಹೇಳ್ತೀನಿ. ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ ಬನ್ನಿ ಅಂತೇಳಿ. ಗವರ್ನರ್ನ ಕರೆದವ್ರು ಯಾರು? ನಿಮ್ಮದು ಕಾರ್ಯಕ್ರಮ ಅಲ್ಲಪ್ಪ, ಯಾರು ಕರಿಬೇಕು? ನಂದಲ್ಲ ಇದು ಕಾರ್ಯಕ್ರಮ, KCAದು ಕಾರ್ಯಕ್ರಮ ಅಂದರು, RCBದು ಅಂದರು, IPL ಅಂದರು. ಯಾರು ಕರೆದಿದ್ದಾರೆ? ಗವರ್ನರ್ನ ಕರೆದವ್ರು ಯಾರಪ್ಪ? ನಂದಲ್ಲ ಕಾರ್ಯಕ್ರಮ ಅಂದರೆ ನೀವು ಗವರ್ನರ್ನ ಕರೆದವ್ರನ್ನ ಯಾರು ಹೇಳಿ ಕಮಾನ್ ಹೇಳಿ. ಗವರ್ನರ್ನ ಕರೆದವರು ಮುಖ್ಯಮಂತ್ರಿಗಳೇ. ಗವರ್ನರ್ ಸೆಕ್ರೆಟ್ರಿ, ನನಗಿರೋ ಅಂಥ ಮಾಹಿತಿ ಅಂದರೆ ಗವರ್ನರ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತಲ್ಲ, ಬೇರೆ ಮುಖ್ಯಮಂತ್ರಿ ಅಲ್ಲ, ಗವರ್ನರ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದಾರೆ. ಬೇಕಾದ್ರೆ ಕಾಲ್ ಡೀಟೇಲ್ ತಗೊಂಡು ನೋಡಿ. ಬೇಕಾದ್ರೆ ಏನಂತ ಹೇಳಿದ್ದಾರೆ? ಹಂಗೆ ಅಡ್ಗೋಡೆ ಮೇಲೆ ಇಟ್ಟು ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಹೇಳಿದ್ದಾರೆ ಫಸ್ಟು. ಆಮೇಲೆ ನಾನೇ ಕರೆದಿದ್ದೀನಿ ಅಂತ. ಅದನ್ನು ಯಾಕೆ ಮೊದಲೇ ದಿನ ಹೇಳ್ಬೇಕಾಯ್ತು? ಹೇಳಿಲ್ಲ. ಮುಖ್ಯಮಂತ್ರಿಗೆ ಮಾನಸಿಕ ಸ್ಥಿತಿ ಸರಿ ಇದ್ದಿದ್ದರೆ ಫಸ್ಟ್ ಡೇನೇ ಹೇಳಬೇಕಾಯ್ತು. ಫಸ್ಟ್ ಡೇ ಏನು ಹೇಳಿದ್ರು? ನಾನು ಕರೆದಿಲ್ಲ ಅಂತ ಹೇಳಿದ್ರು. ಫಸ್ಟ್ ಡೇ ಇನ್ನೊಂದು ಹೇಳಿದ್ರು, ನಮ್ಮ ಈ ಕಾರ್ಯಕ್ರಮ ನಮ್ಗೆ ಸಂಬಂಧನೇ ಇಲ್ಲ ಅಂತೇಳಿ. RDPR ಸೆಕ್ರೆಟ್ರಿ ಅಲ್ಲ, ಸಾರಿ, ಇವರು ಏನು DPR ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಸತ್ಯವತಿಯವರು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು, ಅನುಮೋದನೆ ತಗೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದ್ದೀನಿ, ದಯವಿಟ್ಟು ಎಲ್ಲರೂ ವಿಧಾನಸೌಧಕ್ಕೆ ಬನ್ನಿ. ಆಯಮ್ಮ ಹೇಳಿರೋದು ಸತ್ಯವತಿಯವರು, ದಯವಿಟ್ಟು ಬನ್ನಿ. ಇದಾದ ಮೇಲೆ ಮೆರವಣಿಗೆ ಇರುತ್ತೆ, ಅದಾದಮೇಲೆ ನಾವು KCA ಸ್ಟೇಡಿಯಂ ಬನ್ನಿ ಅಂತ. ಈ 3 ಹೇಳಿಕೆಯನ್ನು DPR ಸೆಕ್ರೆಟರಿ ಕೊಟ್ಟಿದ್ದಾರೆ. ಯಾರು DPR ಸೆಕ್ರೆಟರಿ? IAS ಆಫೀಸರು. ಯಾರ ಅಡಿಯಲ್ಲಿ ಬರ್ತತೆ ಆ ಇಲಾಖೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಇಲಾಖೆ. ಒಬ್ಬ IAS ಅಧಿಕಾರಿ ಮುಖ್ಯಮಂತ್ರಿಗಳ ಸೆಕ್ರೆಟ್ರಿ ಅವರು, ಅವರೇ ಹೇಳಿಕೆ ಕೊಟ್ಟ ಮೇಲೆ ನೀವು ನಂದಲ್ಲ ಅಂತ ಹೆಂಗಂತೀರಾ? ಇವತ್ತಿಗೂ ಹೇಳ್ತಾ ಇದ್ದೀರಾ ನಂದಲ್ಲ ಅಂತೇಳಿ.